ನನಗೆ ತುಂಬಾ ಬಾಯಾರಿಕೆ ಆಗುತ್ತಿದೆ. ಈ ನದಿಯ ದಡಕ್ಕೆ ಹೋಗಿ ಸ್ವಲ್ಪ ತಣ್ಣಗಿನ ನೀರನ್ನು ಕುಡಿದು ಬರುವೆನು ನಾನು. ಅಯ್ಯೋ, ಕಾಲು ಜಾರಿ ನಾನು ನೀರಿನಲ್ಲಿ ಬಿದ್ದೆನು. ಯಾರಾದ್ರೂ ನನ್ನನ್ನು ಕಾಪಾಡಿ, ಇಲ್ಲದಿದ್ರೆ ನಾನು ಮುಳುಗಿ ಸಾಯುತ್ತೇನೆ. ಪಾರಿವಾಳವು ಇರುವೆಯ ಸಂಕಷ್ಟವನ್ನು ನೋಡಿ ತಕ್ಷಣವೇ ಒಂದು ಮರದ ಎಲೆಯನ್ನು ಕೊಕ್ಕಿನಿಂದ ಕತ್ತರಿಸಿ ಕೆಳಗೆ ನೀರಿಗೆ ಹಾಕಿತು. ಇರುವೆ ಎಲೆಯ ಮೇಲೆ ಹತ್ತಿ ಕುಳಿತಿತು. ಗಾಳಿಯ ಸಹಾಯದಿಂದ ಎಲೆಯು ದಡಕ್ಕೆ ಬಂದು ಇರುವೆಯ ಪ್ರಾಣವು ಉಳಿಯಿತು. ಕೆಲವು ದಿನಗಳ ನಂತರ ಒಬ್ಬ ಬೇಟೆಗಾರನು ಬಂದು ಮರದ ಮೇಲಿರುವ ಪಾರಿವಾಳಕ್ಕೆ ಗುರಿಯನ್ನು ಇಟ್ಟು ಬಾಣವನ್ನು ಹೂಡಿದನು. ಬೇಟೆಗಾರನನ್ನು ನೋಡಿದ ಇರುವೆ ತನ್ನ ಜೀವ ಉಳಿಸಿದ ಗೆಳೆಯ ಪಾರಿವಾಳವನ್ನು ಕಾಪಾಡಲು ಈಗ ನಿರ್ಧಾರವನ್ನು ಕೈಗೊಂಡಿತು. ಇರುವೆ ಬೇಟೆಗಾರನ ಕಾಲಿಗೆ ಜೋರಾಗಿ ಕಚ್ಚಿತು. ನೋವಿನಿಂದ ಬೇಟೆಗಾರನು ಕೂಗಿದಾಗ ಅವನ ಗುರಿಯು ತಪ್ಪಿ ಬಾಣ ದೂರ ಹೋಯಿತು. ಇರುವೆ ಕಚ್ಚಿತು. ಓ ಇಲ್ಲ, ತಪ್ಪಿತು. ಶಬ್ದ ಕೇಳಿದ ಪಾರಿವಾಳವು ತಕ್ಷಣ ಎಚ್ಚರವಾಗಿ ಹಾರಿಹೋಯಿತು. ಹೀಗೆ ಇರುವೆಯು ತನ್ನ ಗೆಳೆಯನ ಜೀವವನ್ನ ಉಳಿಸಿತು. ಪಾರಿವಾಳವು ಕೆಳಗೆ ಬಂದು ಇರುವೆಗೆ ಧನ್ಯವಾದ ಹೇಳಿತು. ಅವರಿಬ್ಬರು ಅಂದಿನಿಂದ ತುಂಬಾ ಆತ್ಮೀಯ ಗೆಳೆಯರಾಗಿ ಕಾಡಿನಲ್ಲಿ ಬಾಳಿದರು. ನಾವು ಮಾಡುವ ಪ್ರತಿಯೊಂದು ಸಣ್ಣ ಸಹಾಯವೂ ಮುಂದೆ ನಮ್ಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಖಂಡಿತವಾಗಿ ವಾಪಸ್ ಬರುತ್ತದೆ. ಹಾಗೆಯೇ ನನ್ನ ಬೆಸ್ಟ್ ಫ್ರೆಂಡ್ ಪಾರಿವಾಳ. ಹಾಗೆ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರೆಂದು ಕಾಮೆಂಟ್ ಹಾಕಿ ಮತ್ತು ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ಧನ್ಯವಾದಗಳು ನಿಮ್ಗೆ.